ಕೃಷ್ಣ ಫ್ರೆಂಡ್ಸ್, ಎಲ್ಲರಿಗೆ ಶಾಕಾಹಾರಿ ಕಿಚನ್ ಯೂಟ್ಯೂಬ್ ಚಾನಲಲ್ಲಿ ಸುಸ್ವಾಗತ. ಇವತ್ತು ನಾವು ಬಟರ್ ಮಿಲ್ಕ್ ಚಿಲ್ಲಿ ಮಾಡೋಣ. ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಕ್ಕೆ ನಾವು ಈ ಥರ ಮೆಣಸಿನ್ಕಾಯಿ ಬೇಕು. ಈ ಮೆಣಸಿನ್ಕಾಯಿ ತುಂಬ ಖಾರ ಇರಲ್ಲ, ಸ್ವಲ್ಪನೇ ಖಾರ ಇರುತ್ತೆ. ಆಮೇಲೆ ಈ ಥರ ಒಂದು ನೀಡಲ್ ತಗೊಳ್ಳಿ. ಟೀಪಲ್ಲಿ ಈ ಥರ ಸ್ವಲ್ಪ ನಾವು ಹೋಲ್ ಮಾಡಬೇಕು. ಜಾಸ್ತಿ ಹೋಲ್ ಮಾಡೋಕ್ಕೆ ಹೋಗಬೇಡಿ, ಈ ಥರ ಸ್ವಲ್ಪನೇ ಸ್ಪ್ಲಿಟ್ ಮಾಡಬೇಕು. ನಾವು ಈ ಥರ ಎಲ್ಲ ಮೆಣಸಿನ್ಕಾಯಿಗೆ 1 by 1 ಈ ಥರ ಸ್ಪ್ಲಿಟ್ ಮಾಡಿದ್ದೀನಿ ನೋಡಿ. ಈ ಥರನೇ ಸ್ವಲ್ಪನೇ ಮಾಡಬೇಕು, ಜಾಸ್ತಿ ಮಾಡಬೇಡಿ. ಆಮೇಲೆ ನಾವು ಈ ಮೆಣಸಿನ್ಕಾಯಿಗೆ ನಾವು ಬಟರ್ ಮಿಲ್ಕಲ್ಲಿ ಸೋಕ್ ಮಾಡಬೇಕು. ಬಟರ್ ಮಿಲ್ಕ್ ಮಾಡೋಕ್ಕೆ ನಾವು 2 kg ಮೆಣಸಿನ್ಕಾಯಿಗೆ 2 ಲೀಟರ್ ಮೊಸರು ಬೇಕು. ಮೊಸರಿಗೆ ಫಸ್ಟ್ ಪ್ಯಾಕೆಟಲ್ಲಿ ಈ ಥರ ಚೆನ್ನಾಗಿ ಶೇಕ್ ಮಾಡಿ. ಈ ಥರ ಶೇಕ್ ಮಾಡಿದ್ರೆ ಗಂಟು ಇರಲ್ಲ. ಎಲ್ಲ ಈ ಪ್ಯಾಕೆಟಲ್ಲಿ ಈ ಥರ ಶೇಕ್ ಮಾಡಿದ್ರೆ ಸ್ಮೂತ್ ಬ್ಲೆಂಡ್ ಆಗುತ್ತೆ. ಇದು ಟಿಪ್ ಫಾಲೋ ಮಾಡಿ. ಯಾವಾಗ ಮೊಸರು ಪ್ಯಾಕೆಟ್ಗೆ ಚೆನ್ನಾಗಿ ಪ್ಯಾಕೆಟಲ್ಲಿನೇ ಶೇಕ್ ಮಾಡಿ. ಉಪ್ಪು ಹಾಕಿ 5 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀವಿ. ಆಮೇಲೆ ಜೀರಿಗೆ ಪುಡಿ 5 ಟೇಬಲ್ ಸ್ಪೂನ್, ಮೆಂತ್ಯ ಪುಡಿ 3 ಟೇಬಲ್ ಸ್ಪೂನ್, ಹಿಂಗೆ 2 ಟೇಬಲ್ ಸ್ಪೂನ್. ಈ ಎಲ್ಲ ಮಸಾಲಾಗೆ ಮೊಸರು ಜೊತೆಗೆ ಚೆನ್ನಾಗಿ ಸ್ಲೋಲಿ ನಿಧಾನ ಮಿಕ್ಸ್ ಮಾಡಿ. ಫಸ್ಟ್ ನೀರು ಹಾಕಬಾರ್ದು. ಫಸ್ಟ್ ಮಸಾಲ ಅವ್ರ ಮೊಸರು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ದೊಡ್ಡ ಪಾತ್ರೆ ತಗೊಳ್ಳಿ. ದೊಡ್ಡ ಪಾತ್ರೆಯಲ್ಲಿ ನಾವು ಮೊಸರು ಶಿಫ್ಟ್ ಮಾಡ್ತೀನಿ. ಆಮೇಲೆ ಎಷ್ಟು ನಾವು ಮೊಸರು ತಗೊತೀವಿ ಅಷ್ಟೇ ನೀರು 2 ಲೀಟರ್ ಹಾಕಿದ್ದೀವಿ. ನಮಗೆ ಮಜ್ಜಿಗೆ ಮಾಡಬೇಕು, ಅದಕ್ಕೆ ನೀರು ಹಾಕಬೇಕು. ನೀರು ಹಾಕಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮೊಸರಿಗೆ ಮಜ್ಜಿಗೆ ಮಾಡಬೇಕು ಚೆನ್ನಾಗಿ. ಈ ರೀತಿ ಚೆನ್ನಾಗಿ ನಾವು 5 ಮಿನಿಟ್ ಮಿಕ್ಸ್ ಮಾಡಿ ಬಟರ್ ಮಿಲ್ಕ್ ಮಾಡ್ಕೊಳ್ಳೋಣ. ಆಮೇಲೆ ದೊಡ್ಡ ಡಬ್ಬದಲ್ಲಿ ನಾವು ಎಲ್ಲ ಮೆಣಸಿನ್ಕಾಯಿ ಪ್ರೆಸ್ ಮಾಡಿ ಹಾಕೋಣ. ಈ ಥರ ಕೈಗೆ ಕವರ್ ಡಬ್ಬದಲ್ಲಿ ಹಾಕಿದೆ ಚೆನ್ನಾಗಿದೆ, ಅದಕ್ಕೆ ಒಂದು ದೊಡ್ಡ ಡಬ್ಬದಲ್ಲಿ ಹಾಕ್ಕೊಳ್ಳಿ. ಆಮೇಲೆ ರೆಡಿ ಆಗಿದ್ದು ಮಜ್ಜಿಗೆ ಹಾಕ್ಕೊಳ್ಳಿ, ಪೂರ್ತಿ ಹಾಕ್ಕೊಳ್ಳಿ. ಎಲ್ಲ ಮೆಣಸಿನ್ಕಾಯಿ ಕವರ್ ಆಗಬೇಕು. ಈ ಥರ ಡಬ್ಬದಲ್ಲಿ ನಾವು ಹಾಕಿದೆ ಈಸಿ ಆಗುತ್ತೆ, ಅದು ಬೇಗ ಕಟ್ ಸೋಕ್ ಆಗುತ್ತೆ. ಈ ಥರನೇ ನೀವು ಮಾಡ್ಕೊಳ್ಳಿ. ತುಂಬ ಈಸಿ ಇದೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಕ್ಕೆ. ಏನೂ ಸೈನ್ಸ್ ಇಲ್ಲ, ರಾಕೆಟ್ ಸೈನ್ಸ್ ಇಲ್ಲ. ಇದು ನೋಡಿ, ಎಲ್ಲ ಮಜ್ಜಿಗೆ ಹಾಕಿದ್ದೀನಿ. ಎಲ್ಲ ಮೆಣಸಿನ್ಕಾಯಿಗೆ ಮಜ್ಜಿಗೆ ಎಲ್ಲ ಕವರ್ ಆಯಿತು ನೋಡಿ. ಈ ಥರ ಪ್ರೆಸ್ ಮಾಡಿ ನಾವು ಢಕ್ಕನ ಹಾಕಿ ಕವರ್ ಮಾಡಿ ಇದಕ್ಕೆ 48 hours 2 ದಿನ ಈ ಥರ ಮುಚ್ಚಳ ಕವರ್ ಮಾಡಿ ರೆಸ್ಟ್ ಮಾಡಬೇಕು. 2 ದಿನ ಆಮೇಲೆ ಬಿಸಿಲಲ್ಲಿ ಈ ಥರ ಡ್ರೈ ಮಾಡಬೇಕು. ಇದು ಫಸ್ಟ್ ಡೇ ಬಿಸಿಲಲ್ಲಿ ಡ್ರೈ ಮಾಡ್ಕೊಳ್ಳಿ. ಫಸ್ಟ್ ಡೇ ರಾತ್ರಿಯಲ್ಲಿ ಈ ಥರ ಸ್ವಲ್ಪ ಡ್ರೈ ಆಯಿತು. ಆಮೇಲೆ ಅದೇ ಡಬ್ಬದಲ್ಲಿ ಮಜ್ಜಿಗೆಯಲ್ಲಿ ಪುನಃ ಹಾಕಬೇಕು. ಮತ್ತು ಹಾಕಿ ಈ ಥರ ಕವರ್ ಡಿಪ್ ಮಾಡಿ ಮತ್ತು ರಾತ್ರಿಗೆ ರೆಸ್ಟ್ ಮಾಡಬೇಕು. ಆಮೇಲೆ ಬೆಳಗ್ಗೆ ಅಗೇನ್ ಇದು ಡ್ರೈ ಮಾಡಬೇಕು. ಈ ರೀತಿ 4-5 ದಿನ ಮಾಡಬೇಕು ನೋಡಿ. ಇದು ಸೆಕೆಂಡ್ ಡೇಯಲ್ಲಿ ನಾವು ಡ್ರೈ ಮಾಡಿದ್ದೀನಿ. ಈ ಸೆಕೆಂಡ್ ಡೇ ರಾತ್ರಿ ಮತ್ತು ಇದಕ್ಕೆ ಡಬ್ಬದಲ್ಲಿ ಹಾಕಿದ್ದೀನಿ.
4th ಡೇಯಲ್ಲಿ ಎಲ್ಲ ಮಜ್ಜಿಗೆ ಖಾಲಿ ಆಯಿತು, ಮತ್ತು ಪೂರ್ತಿ ಡ್ರೈ ಮಾಡಬೇಕು. 5th ಡೇಯಲ್ಲಿ 7 ಡೇಸಲ್ಲಿ ಇದು ಎಲ್ಲ ಡ್ರೈ ಆಗುತ್ತೆ ನೋಡಿ. ಈ ಥರ ಕ್ರಿಸ್ಪಿ ಆಗೋ ಥರ ನಾವು ಡ್ರೈ ಮಾಡಬೇಕು. ಪೂರ್ತಿ ವೈಟ್ ಆಗುತ್ತೆ ನೋಡಿ ಮೆಣಸಿನ್ಕಾಯಿ. ಆವಾಗ ಗ್ರೀನ್ ಇತ್ತು, ಇವಾಗ ಎಲ್ಲ ವೈಟ್ ಆಗಿದೆ, ತುಂಬ ಕ್ರಿಸ್ಪಿ ಆಗಿದೆ. ಈ ಥರ ಆಗೋ ಥರ ನಾವು ಡ್ರೈ ಮಾಡಬೇಕು ನೋಡಿ. ಎಣ್ಣೆಯಲ್ಲಿ ಇದು ಫ್ರೈ ಮಾಡೋಣ. ಇದಕ್ಕೆ ರಸಮ್ ರೈಸ್ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿದೆ. ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಬಿಸಿ ಬಿಸಿ ಅನ್ನ ರಸಮ್ ಜೊತೆಗೆ ತಿನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗದೆ ಲೈಕ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಕನ್ನಡ ಮಾತಾಡೋಕ್ಕೆ ಪ್ರಯಾಸ ಮಾಡ್ತಾಯಿದ್ದೀವಿ. ನಾವು ಕನ್ನಡ ಜಾಸ್ತಿ ಬರಲ್ಲ, ಎಷ್ಟು ಬರುತ್ತೆ ಅಷ್ಟೇ ಮಾಡ್ತಾಯಿದ್ದೀವಿ. ಓಕೆ, ಬಾಯ್. ಹರೇ ಕೃಷ್ಣ. ನೆಕ್ಸ್ಟ್ ವಿಡಿಯೋಲ್ಲಿ ಯಾವುದು ರೆಸಿಪಿ ತಗೋಬರಬೇಕು ಕಮೆಂಟ್ ಮಾಡಿ. ಅಗೇನ್ ನೆಕ್ಸ್ಟ್ ವಿಡಿಯೋಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್. Hare Krishna, Hare Krishna.